ನಿಮ್ಮ ಆಸೆ ಕನಸುಗಳೆಲ್ಲ ಮುಂದಿನ ದಿನಗಳಲ್ಲಿ ಈಡೇರುತ್ತಾ? ಇದ್ರ ಬಗ್ಗೆ ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅಂತೇಳಿ ನಾವು ನೋಡೋಣ. ನಾನು ಒಟ್ಟು 3 ಕಾರ್ಡ್ಗಳನ್ನು ತೆಗಿತೀನಿ. ನಿಮ್ಮ ಬಗ್ಗೆ, ನಿಮ್ಮ ಆಸೆ ಕನಸುಗಳ ಬಗ್ಗೆ ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅಂತೇಳಿ ನೋಡೋಣ. ಅದು ಮುಂದಿನ ದಿನಗಳಲ್ಲಾದರೂ ನೆರವೇರುತ್ತಾ ಅಂತೇಳಿ. ಫೈವ್ ಆಫ್ ವಾಂಡ್ಸ್ ಬಂದಿದೆ. ಅಂದರೆ ತುಂಬಾ ಆಸೆ ಕನಸುಗಳನ್ನು ನೀವು ಇಟ್ಕೊಂಡಿದ್ದೀರಾ. ಅದು ತುಂಬಾ ಕಷ್ಟಕರವಾಗಿರಬಹುದು ಈಡೇರಿಸ್ಕೊಳ್ಳಿಕ್ಕೆ, ಅಥವಾ ತುಂಬಾ ಪೈಪೋಟಿ ಅಥವಾ ತುಂಬ ಸ್ಪರ್ಧಾತ್ಮಕವಾಗಿರುವಂತಹ ಒಂದು ಆಸೆ ಕನಸುಗಳು ನಿಮ್ಮಲ್ಲಿವೆ ಅಂತ ಈ ಕಾರ್ಡ್ ತೋರಿಸ್ತಾ ಇದೆ. ನೆಕ್ಸ್ಟು ಕಾರ್ಡ್ ನಾವು ನೋಡೋದಾದರೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಆದರೆ ನೀವು ಆಸೆ ಕನಸುಗಳನ್ನು, ದೊಡ್ಡದಾದ ಸ್ಪರ್ಧಾತ್ಮಕವಾಗಿರುವಂತಹ ಆಸೆ ಕನಸುಗಳನ್ನು ನೀವು ಇಟ್ಕೊಂಡಿದ್ದೀರ. ಆದರೆ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ನಿರ್ಧಾರಗಳನ್ನ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ನಿರ್ಧಾರ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತೀರ ಬಿಟ್ಟರೆ ಅದನ್ನ ಪ್ರಾಕ್ಟಿಕಲ್ಲಾಗಿ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ನೆಕ್ಸ್ಟು ಕಾರ್ಡು ಏನು ಹೇಳ್ತಾ ಇದೆ? ಮುಂದಿನ ದಿನ ತುಂಬಾ ಜವಾಬ್ದಾರಿಗಳು ನಿಮ್ಮ ಮೇಲಿದೆ. ಎಲ್ಲನೂ ನಾನೇ ಮಾಡ್ತೀನಿ, ಎಲ್ಲದನ್ನೂ ನಾನೊಬ್ಬನೇ ಅಥವಾ ಒಬ್ಬಳೇ ಮಾಡ್ತೀನಿ ಅಂಥೇಳಿ ಅನ್ಕೋತೀರ. ತುಂಬಾ ಜವಾಬ್ದಾರಿಗಳು ನಿಮ್ಮ ಮೇಲಿದೆ. ನಿಮ್ಮ ಆಸೆ ಕನಸುಗಳಿಗೆ ಎಲ್ಲನೂ ನೀವೇ ಸ್ವಂತವಾಗಿ ಈಡೇರಿಸ್ಕೊತೀನಿ ಅಂಥೇಳಿ ನೀವು ಅನ್ಕೋತಾ ಇದ್ದೀರ. ಯಾರ್ದು ಸಹಾಯ ಇದಕ್ಕೆ ಬೇಡ ಅಂಥೇಳಿ ಅನ್ಕೋತಿದ್ದೀರ. ಯಾರ್ದು ಸಹಾಯ ತಗೊಳ್ಲಿಕ್ಕೂ ನೀವು ಇಷ್ಟಪಡ್ತಾ ಇಲ್ಲ ಅಂಥೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಮುಂದಿನ ದಿನದಲ್ಲಿ ನಿಮ್ಮ ಆಸೆ ಕನಸುಗಳು ಈಡೇರುತ್ತಾ ಅಂಥೇಳಿ ನಾವು ನೋಡೋದಾದರೆ, ಹೌದು ಈಡೇರತ್ತೆ. ಆದರೆ ನೀವು ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ. ತುಂಬಾ ಶ್ರಮ ವಹಿಸಿ ಕೆಲಸವನ್ನು ನೀವು ಮಾಡಿದರೆ, ಹಾರ್ಡ್ ವರ್ಕ್ ಮಾಡಿದರೆ, ನೀವೇನು ಆಸೆ ಕನಸುಗಳನ್ನು ಇಟ್ಕೊಂಡಿದ್ದೀರ ಅದ್ರ ಬಗ್ಗೆ ಶ್ರಮ ವಹಿಸಿದರೆ, ತುಂಬಾ ಹಾರ್ಡ್ ವರ್ಕ್ ನೀವು ಮಾಡಿದರೆ, ನಿಮ್ಮ ಆಸೆ ಕನಸುಗಳು ಏನೆಲ್ಲ ಇದೆಯಲ್ಲ ಅದೆಲ್ಲವೂ ಈಡೇರತ್ತೆ ಅಂಥೇಳಿ ಈ ಕಾರ್ಡ್ ತೋರಿಸ್ತಾ ಇದೆ. ಇದಿಷ್ಟು ಇವತ್ತಿನ ರೀಡಿಂಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದ್ದರೆ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೊಂದು ಮನರಂಜನೆಗಾಗಿ ರೀಡಿಂಗ್ ಆಗಿರುತ್ತೆ. ಇದನ್ನ ನಿಮ್ಮ ಲೈಫ್ನ ಯಾವುದೇ ದೊಡ್ಡ ನಿರ್ಧಾರಗಳಿಗೆ ಇದನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.